ಸರ್ಕಾರಿ ಆಸ್ತಿಗಳ ಮೇಲೆ ಅವರು ತೆರಿಗೆ ಹಾಕೋದಿದ್ರೆ ನಮ್ಮದೇನೂ ಅಭ್ಯಂತರ ಇಲ್ಲ. ಅದು ಆಸ್ತಿ, ಮಾನ್ಯ ಸಚಿವರೇ ಈ ಕಡೆ ಸ್ವಲ್ಪ ಕೇಳಿ, ನೀವು ಸರ್ಕಾರದ ಆಸ್ತಿಗಳ ಮೇಲೆ ತೆರಿಗೆ ಹಾಕ್ಕೊಳ್ಳೋದಾದ್ರೆ ನಮ್ಮದೇನೂ ಅಭ್ಯಂತರ ಇಲ್ಲ. ಯಾಕಂತಂದರೆ ದಟ್ ಈಸ್ ಕಾಲ್ಡ್ ಕಮರ್ಷಿಯಲ್. ನೀವು ಖಾಸಗಿ ವ್ಯಕ್ತಿಗಳ ಆಸ್ತಿಗಳ ಮೇಲೆ ಹಾಕೋದು ಇದು ಸರಿಯಾದ್ದಲ್ಲ. ಒಂದು ಸಮಯ ಹಾಕೋದಾದರೆ, ನೀವು ಅಲ್ಲಿ ಟ್ಯಾಕ್ಸ್ ಹಾಕೋದಾದರೆ ಅವರ ಪ್ರಾಪರ್ಟಿ ಟ್ಯಾಕ್ಸ್ ಇಲ್ದಿದ್ದಂಗೆ ಮಾಡಿಬಿಡಿ, ಸರ್ಕಾರಕ್ಕೆ ಒಂದು ಇದನ್ನು ಕೊಟ್ಟು. ಅದೇ ಎರಡು ಬೇಡ ಅಂತ ಹೇಳೋದು, ನೀವು ಅವರ ಆಸ್ತಿ ಮೇಲೆ ತೆರಿಗೆಯನ್ನು ಮಾಫಿ ಮಾಡಿಬಿಡಿ. ಹಾಗೇನಾದರೂ ಆಗೋದಾದರೆ ನೀವು ಇದ್ರ ಮೇಲೆ ಟ್ಯಾಕ್ಸ್ ತೊಗೊಳ್ಳಿ, ಯಾಕಂತಂದ್ರೆ ಅವ್ರಿಗೆ ಅನ್ಯಾಯ ಆಗೋದು ಬೇಡ. ಇಲ್ಲ ಅಂತಂದರೆ ಖಾಸಗಿ ಆಸ್ತಿಗಳ ಮೇಲೆ ನೀವು ಟ್ಯಾಕ್ಸ್ ತೊಗೋಬೇಡಿ. ಯಾಕಂದರೆ ನಿಮ್ಮ ಜಾಗದಲ್ಲಿ ಯಾರಾದರೂ ಅಡ್ವರ್ಟೈಸ್ಮೆಂಟ್ ಹಾಕಿದ್ರೆ ನೀವು ತಗೊಳ್ಳೋದು ಅದು ಸರಿ ಇದೆ. ಇಲ್ಲ ಅಂತಂತಂದರೆ ಅದು ಸರಿಯಾದ ಕ್ರಮ ಅಲ್ಲ. ದಯವಿಟ್ಟು ಖಾಸಗಿ ಆಸ್ತಿಗಳ ಮೇಲಿದು ಹಾಕಬೇಡಿ. ಒಂದು ಸಮಯ ಯಾರು ಈಗ ಭೋಜೇಗೌಡರು ಹೇಳಿದಾಗೆ ಕೆಲವು ಅಡ್ವರ್ಟೈಸ್ಮೆಂಟ್ನವ್ರು ಬರ್ತಾರೆ, ಹೌದು, ಅದು ಬೇಕಾದಷ್ಟು ಕಡೆ ಆಗಿದೆ. ನಾನು ಹೇಳೋದು, ಆ ಗೋಡೆ ಅವ್ರು ಪ್ಲಾಸ್ಟಿಂಗ್ ಕೂಡ ಮಾಡ್ಕೊಂಡಿರಲ್ಲ, ಪಾಪ ಅವರು ಪ್ಲಾಸ್ಟಿಂಗ್ ಮಾಡಿ ಏನೋ ಒಂದಷ್ಟು ಬರೆದು ಹೋಗ್ತಾರೆ. ಪ್ಲಾಸ್ಟಿಂಗ್ ಮಾಡಿದ್ದಕ್ಕೆ ಅವ ಒಪ್ಕೊಳ್ತಾನೆ, ಹೋಗ್ಲಿ ಬರ್ಕೊಂಡೋಗಪ್ಪ ಅಂತ. ಬಟ್ ನೀವು ಅದ್ರ ಮೇಲೆ ಟ್ಯಾಕ್ಸ್ ಹಾಕಕ್ಕೆ ಹೋಗ್ತೀವ್ರಿ. ದಯವಿಟ್ಟು ಖಾಸಗಿ ಆಸ್ತಿಗಳ ಪ್ರವೇಶ ನೀವು ಮಾಡಬೇಡಿ. ಮಾಡಿದ್ದೇ ಆದರೆ ಅವರ ಆಸ್ತಿಯ ತೆರಿಗೆಗಳನ್ನು ನೀವು ತಗೊಳ್ಳಲ್ಲ ಅಂದರೆ ನೀವು ಅದ್ರ ಮೇಲೂ ಹಾಕಿದ್ರೆ ನಮಗೇನು ಚಿಂತೆ ಇಲ್ಲ.